ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಬಿಟ್ಟು ಜರ್ಮನಿ, US ಬೇರೆ ಬೇರೆ ಕಡೆ ಓದೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪ್ರಪಂಚ ಚಿಕ್ಕದಾಗ್ತಾ ಇದೆ. ಮೊದಲು ಇಲ್ಲಿಂದ ಒಂದು ಬೇರೆ ಊರು ಅಂತಂದ್ರೆ ಎಷ್ಟೋ ದೂರ ಇರುತ್ತೆ ಅಂತ ಹೇಳ್ತಾ ಇದ್ದು. ಇವತ್ತು ರಾತ್ರಿ ಕೂತ್ಕೊಂಡ್ರೆ 2 ದಿವಸದಲ್ಲಿ ನಾವು US ಅಲ್ಲಿ ಇರ್ಬೋದು. ಹೀಗಾಗಿ ಏನಾಗ್ತಾ ಇದೆ, ಕೆಲವೊಂದು ಕಡೆ ಈ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ಮು ಕೂಡ ನಮ್ಮ ಈ ರಿಲೇಷನ್ಗಳನ್ನು ದೂರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ ಬಂಧುಗಳೇ. ಒಂದು ಗಾದೆನೇ ಇದೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಯಾವುದು ನಮ್ಮ ಕಣ್ಣಿಗೆ ಕಾಣಲು ಮನಸ್ಸಿನಿಂದ ದೂರವಾಗುತ್ತೆ. ನಮ್ಮಿಂದ ದೂರವಾದಂತಹ ಮಕ್ಕಳು ಮರಿಗಳು ಹೊರ ದೇಶದಲ್ಲಿ ಓದ್ತಾ ಇರ್ತಾರೆ. ಅವ್ರಿಗೇನಾಗಿರುತ್ತೆ, ದೂರ ಇದ್ದು ಏನಾಗುತ್ತೆ, ಆ ನೆನಪು ಫೇಡ್ ಔಟ್ ಆಗ್ತಾ ಹೋಗುತ್ತೆ. ತಂದೆ ತಾಯಿಗಳ ಪರಿಕಲ್ಪನೆ ಮರೆತು ಹೋಗ್ಬಿಡುತ್ತೆ. ಹೊಸ ಸಮಾಜ, ಹೊಸ ಜನಗಳು, ಹೊಸದಾಗಿ ಸಿಗುವಂತಹ ಪ್ರೀತಿ ವಿಶ್ವಾಸಗಳು ಅದರ ಕಡೆ ಅವಲಂಬಿತರಾಗ್ತಾ ಇದ್ದಾರೆ. ಸಂತೋಷ, ಬೆಳವಣಿಗೆ ಆಗಬೇಕು. ಆದರೆ ಅದರಿಂದ ಮೂಲ ತೊಂದರೆ ಏನಾಗ್ತಾ ಇದೆ ಅಂದರೆ ಅವರು ರಿಯಲ್ ಪ್ರೀತಿಯಿಂದ ವಂಚಿತರಾಗ್ತಾ ಇದ್ದಾರೆ ಬಂಧುಗಳೇ. ಇವತ್ತಿನ ದುರದೃಷ್ಟ ಅಂತಂದರೆ 70-80 ವರ್ಷದ ಕೆಲವೊಂದು ದೊಡ್ಡ ಆಫೀಸರ್ಗಳು ಫಾರಿನ್ಗಳಲ್ಲಿ ರಿಟೈರ್ಡ್ ಆಗಿ ಸಾಯುವ ಕೊನೆ ಹಂತದಲ್ಲಿ ಬಂದಾಗ ಮಾಡಿದುಣ್ಣ ಮಹಾರಾಯ ಥರ ಅವರ ಮಕ್ಕಳು ಕೂಡ ಅವ್ರನ್ನ ಬಿಟ್ಟು ದೂರ ಹೋದಾಗ ಕೊನೆಯ ಟೈಮಲ್ಲಿ ಅವರು ವೃದ್ಧಾಶ್ರಮಕ್ಕೆ ಇರುವ ದುಡ್ಡನ್ನೆಲ್ಲ ಕೊಟ್ಟು ಇಂಡಿಯಾಗೆ ಬಂದು ಸೇರ್ಕೋತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಆ ವೃದ್ಧಾಶ್ರಮದಲ್ಲಿ ತೋರಿಸುವಂತಹ ಪ್ರೀತಿ, ನಮ್ಮ ಒಂದು ಇಂಡಿಯನ್ ಬೆಲ್ಟ್ ಅಂತ ಹೇಳ್ತೀವಿ, ಏಷ್ಯನ್ ಒಂದು ನಕ್ಷೆಯಲ್ಲಿ ನೋಡಿದಾಗ ಈ ಏಷ್ಯಾ ಖಂಡದಲ್ಲೇ ಆ ರಕ್ತಗತವಾಗಿರುವಂತಹ ಆ ಒಂದು ರಿಲೇಷನ್ಶಿಪ್ಪು ಬೆಲ್ಟ್ ನಾವು ನೋಡ್ಬೋದು. ಹಾಗಾಗಿ ಅತಿಥಿ ದೇವೋಭವ ಅನ್ನೋದೇ ನಮ್ಮ ಒಂದು ಮಂತ್ರ. ಸಮಾನವಾಗಿ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ, ಎಂತಹ ಶತ್ರುವೇ ಬಂದರೂ ಕೂಡ ಒಂದು ಲೋಟ ನೀರು ಕೊಡ್ತೀವಿ ಅಥವಾ ಒಂದು ಆಹಾರ ಕೊಡ್ತೀವಿ, ಸ್ವಲ್ಪ ಮಾತುಕತೆ ಚೆನ್ನಾಗಿ ಆಡ್ತೀವಿ. ಮನಸ್ಸಲ್ಲಿ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಅದು ನಮ್ಮ ರಕ್ತದಲ್ಲಿ ಬಂದಿರುವಂತಹ DNA. ಹಾಗಾಗಿ ನಮ್ಮ ಒಂದು ಇಂಡಿಯನ್ ಕಲ್ಚರ್ ಅಂತೇನಿದೆಯಲ್ಲ, ಎಂತಹ ಒಂದು ವಯಸ್ಸಾದವ್ರನ್ನ ನಾವು ಟ್ರೀಟ್ ಮಾಡಬೇಕು, ಅದು ಕೂಡ ನಮ್ಮ ಸಂಸ್ಕಾರದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡಿ, ಯಾವುದೋ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ವಯಸ್ಸಾದವ್ರಿಗೆ ಜಾಗ ಬಿಟ್ಕೊಡು ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ವುಮೆನ್ಗೆ ಸೀಟ್ ಬಿಟ್ಕೊಡು ಅಂತ ಹೇಳ್ತೀವಿ. ಇವೆಲ್ಲ ಎಲ್ಲಿಂದ ಬಂತು? ಸಂಸ್ಕಾರ ನಾವಾಗಿ ಹುಟ್ಟುಹಾಕಿರೋದಲ್ಲ, ಅಥವಾ ಇದೇನೋ ಆದರ್ಶಕ್ಕೋಸ್ಕರ ನಾವು ಮಾಡಿರೋದು ಅಂತ ಅಲ್ಲ ಬಂಧುಗಳೇ. ಇದೆಲ್ಲ ಒಂದು ಸಮಾಜದ ಆರೋಗ್ಯಕ್ಕೋಸ್ಕರ ಪ್ರಕೃತಿ ಸಹಜವಾಗಿ ಪ್ರಕೃತಿಯೇ ಮಾಡಿರೋಂಥದ್ದು. ಮನುಷ್ಯನಲ್ಲಿ ಆ ಭಾವನೆಗಳೇ ಉಕ್ಕಬೇಕು. ಒಂದು ವ್ಯಕ್ತಿಯನ್ನು ನೋಡಿದಾಗ ನನ್ನ ಪ್ರೀತಿಸೋದಿಲ್ಲ ಅಂತ ಅನ್ನೋದು ಸುಳ್ಳು. ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಇರುತ್ತೆ. ಕಲ್ಲು ಹೃದಯಗಳು ಈ ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಆದರೆ ಅವರಿಗೆ ಪ್ರತಿಕ್ರಿಯೆಯಾಗಿ ಸಿಗುವಂಥ ಸನ್ನಿವೇಶಗಳಿಂದ ಅವರು ಕಲ್ಲಾಗಿರ್ತಾರೆ. ಯಾವ ವ್ಯಕ್ತಿ ಕೂಡ ಕ್ರೂರಿ ಅಲ್ಲ ಬಂಧುಗಳೇ. ಇವತ್ತು 10-15 ಜನ ಕೊಲೆಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಅವನಿಗೂ ಕೂಡ ಮಾತೃ ಹೃದಯ ಇದ್ದೇ ಇರುತ್ತೆ. ಅವನು ಯಾತಕ್ಕಾಗ ಕೊಲೆ ಮಾಡ್ದ? ಅವ್ನಿಗೇನಾಗುತ್ತೆ, ಜೀವನದಲ್ಲಿ ಅವನ ರಿಲೇಷನ್ಗಳನ್ನು ಯಾವುದೋ ಒಂದು ಕಾರಣದಿಂದ ಕಳ್ಕೊಂಡಿರ್ತಾನೆ. ಆ ದುಃಖದ ಕೂಪದ ಮುಂಡೋಕದಲ್ಲಿ ಬೆಂದು ನೊಂದು ಅವನು ಆ ಕಲ್ಲಾಗಿರ್ತಾನೆ ಬಂಧುಗಳೇ. ಸುಂದರವಾದಂಥ ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಆ್ಯಸಿಡಲ್ಲಿ ಹಾಕಿದಾಗ ಹಾಗೆ ಕರಗಿ ಗಟ್ಟಿಯಾಗಿ ಒಂದು ವ್ರಣವಾಗುತ್ತೋ ಹಾಗೆ ಅವನ ಮನಸ್ಸು ಕೊಳೆತು ನಾರ್ತಾ ಇರುತ್ತೆ. ಹಾಗಾಗಿ ಸಮಾಜದಲ್ಲಿ ರಿಲೇಷನ್ಶಿಪ್ಗಳು ಹಾಳಾಗ್ತಾ ಇದೆ. ಇವತ್ತೇನಾಗ್ತಾ ಇದೆ, ಒಂದು ಮನೆಯಲ್ಲಿ ತಂದೆ ಮಗನಿಗೆ ನಾವು ಕನ್ವಿನ್ಸ್ ಮಾಡಬೇಕು ಅಂತಂದರೆ 3 ವ್ಯಕ್ತಿ ಸ್ನೇಹಿತರು ಬರಬೇಕಾಗ್ತಾ ಇದೆ. ಹಿಂದೆ ಹೀಗಿರಲಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳಿತ್ತು ಅಂತಂದರೆ ಅವ್ರ ಮಗನಿಗೆ ಏನು ಬೇಕೋ ಅವ್ರು ನೋಡ್ಕೋತಾ ಇದ್ರು, ಅಥವಾ ತಾಯಿ ಹತ್ರ ಹೇಳ್ಕೊತಾ ಇದ್ದ, ಒಬ್ರಿಗೊಬ್ರಿಗೆ ಕಮ್ಯುನಿಕೇಷನ್ ಇರ್ತಾಯಿತ್ತು, ರಿಲೇಷನ್ಶಿಪ್ಗಳು ಇರ್ತಾಯಿತ್ತು, ಗಂಡ ಹೆಂಡತಿನಲ್ಲಿ ಅನ್ಯೋನ್ಯತೆ ಇರ್ತಾಯಿತ್ತು, ಬಾಂಧವ್ಯಗಳಿರ್ತಾಯಿತ್ತು ಬಂಧುಗಳೇ. ಇವತ್ತು ಏನಾಗ್ತಾ ಇದೆ, ಆ ಬಾಂಧವ್ಯಗಳಿಗೆ ಅರ್ಥ ಬೇಕಾ ನೋಡಿ. ಮೈಸೂರು ಮಲ್ಲಿಗೆ ಹಾಡುಗಳನ್ನು ಕೇಳಿ, ರಾಯರು ಬಂದರು, ಮಾವನ ಬರೆಗೆ, ಈ ಹಾಡುಗಳೆಲ್ಲ ನೋಡಿದಾಗ ಆ ಬಾಂಧವ್ಯಗಳೆಲ್ಲ ಒಂಥರ ಮರೀಚಿಕೆ ಆಗ್ತಾಯಿದೆ ನಮಗೆ. ಇವತ್ತು ಆ ಕಲ್ಪನೆಗಳನ್ನು ಕೂಡ ನಾವು ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ನೋಡಿ, ನಮ್ಮ ಸಮಾಜ ಎಂಥ ಅವಾನತ ಸ್ಥಿತಿಗೆ ಹೋಗ್ತಾ ಇದೆ. ಇದರ ಪರಿಣಾಮ ಏನು ಅಂತಂದರೆ ಅನಾರೋಗ್ಯ ಮತ್ತು ಆಧ್ಯಾತ್ಮಿಕದಲ್ಲಿ ಅಪನಂಬಿಕೆ. ಆಧ್ಯಾತ್ಮಿಕದ ಇನ್ನೊಂದು ರೂಪನೇ ರಿಲೇಷನ್ಶಿಪ್. ಯಾವಾಗ ನಾವು ಶಿವಶರಣರ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳಲ್ವೋ ಆವಾಗಲೇ ಬಸವಣ್ಣವ್ರು ಹೇಳಿಬಿಟ್ಟಿದ್ದಾರೆ, ಶಿವಶರಣರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಲಿಂಗ ಪೂಜೆಯನ್ನು ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಅಂತಹ ದೊಡ್ಡವರೇ ಹೇಳಿರೋಂಥ ಮಾತುಗಳನ್ನು ನಾವು ಗಮನಿಸ್ತಾನೇ ಇಲ್ಲ ಬಂಧುಗಳೇ, ಅಲ್ವಾ? ವ್ಯಕ್ತಿಗಳನ್ನು ಇವಾಗ ಯಾರೋ ಮನೆಗೆ ಫ್ರೆಂಡನ್ನು ಕರೆದು ಮಾಡಿ ಸಹಾಯ ಮಾಡೋಕ್ಕಿಂತ ನಮ್ಮ ಮಕ್ಕಳು ಮರಿಗಳನ್ನು, ನಮ್ಮ ಸಂಬಂಧಿಕರನ್ನು ನಾವು ಪ್ರೀತಿಸದೇ ಇದ್ದರೆ ಬೇರೆ ಯಾರು ಪ್ರೀತಿಸ್ತಾರೆ? ನಾವು ಇನ್ನೊಬ್ಬರನ್ನ ಪ್ರೀತಿಸ್ತಾರೆ, ನಮ್ಮ ಮಕ್ಕಳು ಇನ್ನೊಬ್ಬರನ್ನ ಪ್ರೀತಿಸ್ತಾರೆ. ಹಾಗಾಗ್ಬಿಟ್ಟಿದೆ ಸಮಾಜ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಆ ಬಾಂಧವ್ಯದ ಎಳೆಗಳು ಕಟ್ಟೋಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಕಮರ್ಷಿಯಲ್ ಆಗಿ ನೋಡ್ತಾ ಇದ್ದೀವಿ, ಎಲ್ಲವನ್ನು ವ್ಯಾವಹಾರಿಕವಾಗಿ ನೋಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಕಡೆ 5-6 ಜನ ಹೆಣ್ಣು ಮಕ್ಕಳಿದ್ರೆ ಒಬ್ಬೊಬ್ಬನು ಕೂಡ ಬೇರೆ ಬೇರೆ ಉದ್ಯೋಗಗಳು ಕಳಿಸಿ ಅವ್ರ ಕೈಲಿ ದುಡಿಸಿ ಸಂಪಾದನೆ ಮಾಡುವಂತಹ ಮಾರ್ಗಕ್ಕೆ ಜನ ಬೀಳ್ತಾ ಇದ್ದಾರೆ ಬಂಧುಗಳೇ. ರಿಯಲ್ ಪ್ರೀತಿನಲ್ಲಿ ಎಷ್ಟು ಸ್ವಾದ ಇದೆ ಅಲ್ವಾ?
ಒಂದು ಸುಂದರವಾದ ಹಣ್ಣು, ರಸಭರಿತವಾದ ಹಣ್ಣನ್ನು ಕಚ್ಚಿ ತಿಂದಾಗ ಅದರಲ್ಲಿರುವಂತಹ ಮೃದುವಾದ ಜೇನುತುಪ್ಪದ ಸವಿ ನಮ್ಮ ಬಾಯಲ್ಲಿ ಇಳಿದಾಗ ಆಗುವಂಥ ಆನಂದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇದೆಯಾ? ಅದೇ ರೀತಿ ರಿಲೇಷನ್ಶಿಪ್ಗಳು, ಸುಮಧವಾದ ಬಾಂಧವ್ಯ, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ತಂದೆ ತಾಯಿಗಳು ವಯಸ್ಸಾದಾಗ ಯಾರು ಕೂಡ ಮಕ್ಕಳಿಗೆ ಅವರು ಸಾಯುವವರೆಗೂ ತಂದೆ ತಾಯಿಗಳು ಇರೋದಿಲ್ಲ. ಯಾಕೆಂದರೆ ಬಿಕಾಸ್ ದಿ ಏಜ್ ಗ್ಯಾಪ್. ನಾವು ಅಕ್ಕ ಅಣ್ಣ ತಮ್ಮ ಇರುವಾಗ ತಂದೆ ತಾಯಿಗಳು ಸತ್ತಾಗ ನಮ್ಮ ಅಕ್ಕ ಅಂತ ಇದ್ದರೆ ಆ ಅಕ್ಕ ನಮ್ಮ ತಲೆ ನೇವರಿಸಿ ತಮ್ಮನಿಗೆ ನಾನಿದ್ದೀನಿ ತಂದೆ ತಾಯಿಗಳ ಜಾಗದಲ್ಲಿ ಅಂತ ಒಂದು ಹೇಳುವಂತಹ ಧೈರ್ಯದ ಒಂದು ಸನ್ನಿವೇಶಗಳೇ ನಾವು ಈಗ ಬರೀ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ. ನಿಜ ಜೀವನದಲ್ಲಿ ಎಷ್ಟು ಚೆನ್ನಾಗಿತ್ತು ಅಲ್ವಾ ಆ ರಿಲೇಷನ್ಶಿಪ್ಗಳು. ಮನೆಯಲ್ಲಿ ಹೆಂಡತಿಯಾದವಳು ಗಂಡನಿಗೆ ಸುಸ್ತಾಗಿ ಬಂದಾಗ ತಲೆ ನೇವಿರಿಸಿ ಬಿಸಿ ಬಿಸಿಯಾದ ಗಂಜಿ ಮಾಡಿಕೊಟ್ಟು ಅವನ ಆರೋಗ್ಯವನ್ನು ನೋಡ್ತಿರುವಂತಹ ಪರಿಕಲ್ಪನೆಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ. ಇವತ್ತು ಎಲ್ಲಿ ಕಾಣಿಸ್ತಾ ಇದ್ದೀವಿ? ನಾನು ಸಂಪಾದನೆ ಮಾಡ್ತಾಯಿದ್ದೀನಿ, ನೀನು ಸಂಪಾದನೆ ಮಾಡ್ತಾಯಿದ್ದೀವಿ, ನೀ ಬಟ್ಟೆ ಹೋಗಿ ನಾನು ಅಡುಗೆ ಮಾಡ್ತೀನಿ. ಈ ರೀತಿ ವ್ಯಾಪಾರದ ವ್ಯವಹಾರಕ್ಕೆ ಬಂದಾಗ ಮಾನಸಿಕ ಆರೋಗ್ಯ ಎಲ್ಲಿ ಬರುತ್ತೆ ಬಂಧುಗಳೇ? ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಮನೆಯಲ್ಲಿ ಗಂಡು ಮಗ ಬೇಕು ಅಂತ ಇದ್ದರೆ ಹಿಂದೆ ಒಬ್ಬ ಧೀರ ಮನೆಯನ್ನು ನಡೆಸ್ಕೊಂಡು ಹೋಗ್ತಾನೆ, ಆಗ ಪರಿಕಲ್ಪನೆಯೇ ಬೇರೆ ಇತ್ತು. ಇವತ್ತು ಗಂಡು ಮಗ ಅಂತಂದರೆ ಸಂಪಾದನೆ ಮಾಡ್ತಾನೆ, ಫಾರಿನ್ ಹೋಗ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಅಥವಾ ಒಬ್ಬ ಪೊಲಿಟಿಷಿಯನ್ ಆಗ್ತಾನೆ. ಈ ಕಲ್ಪನೆಗಳೇ ಬರ್ತಾ ಇದೆ ನಮಗೆ. ಹಿಂದೆ ಒಬ್ಬ ವ್ಯಕ್ತಿ ತುಂಬ ಒಂದು ಶಾಸ್ತ್ರದಲ್ಲಿ ಇದರಲ್ಲಿ ಪಂಡಿತನಾಗ್ತಾನೆ ಅಂದರೆ 10 ಜನ ಹತ್ರ ಹೇಳಿ ಸಂತೋಷ ಪಡೋರು. ನನ್ನ ಮಗ ಇಷ್ಟೆಲ್ಲ ವೇದಾಂತ ಪಂಡಿತನಾಗಿದ್ದಾನೆ, ಇಷ್ಟೊಂದು ಗ್ರಂಥಗಳನ್ನು ತಿಳ್ಕೊಂಡಿದ್ದಾನೆ ಅಂತ. ಇವತ್ತು ಏನಾಗ್ತಾ ಇದೆ, ಕಲ್ತ್ಕೊಂಡ ತಕ್ಷಣ ಅವನು ಟಿ ವಿ ಶೋಗಳಲ್ಲಿ ಹಾಕಿ ದುಡ್ಡುಗಳನ್ನು ಹೇಗೆ ಅರ್ನ ಮಾಡ್ಬೋದು, ಟಿ ವಿ ಶೋಗಳು ಹೋದರೆ ಎಷ್ಟೆಷ್ಟು ಕೋಟಿ ಸಂಪಾದನೆ ಮಾಡ್ತಾನೆ, ಇವನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವ ಫಿಲಮ್ನ ತೆಗಿಬೋದು. ಈ ರೀತಿ ಕಮರ್ಷಿಯಲ್ ಆಗಿ ಹೋಗ್ತಾ ಇದ್ದೀವಿ. ದುಡ್ಡು ಬೇಕು ಮನುಷ್ಯನಿಗೆ, ಅಬಂಡೆನ್ಸ್ ಆಗೋಕ್ಕೋಸ್ಕರ ದುಡ್ಡು ಒಂದೇ ಸಾಧನವಲ್ಲ ಬಂಧುಗಳೇ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಇಲ್ಲದಿದ್ದ ಮೇಲೆ ಎಷ್ಟು ಕೋಟಿ ಇದ್ದಾರೇನು. ಇವತ್ತು ಎಷ್ಟೋ ಜನಗೆ ಮದುವೆ ಆಗಿರ್ತಾರೆ, ಮಕ್ಕಳೇ ಇರೋದಿಲ್ಲ. ಆವಾಗ ಅವರು ಯೋಚನೆ ಮಾಡ್ತಿರ್ತಾರೆ, ಕಂಡ ದೇವರುಗಳಿಗೆ ಕಾಲು ಬೀಳ್ತಾ ಇರ್ತಾರೆ, ಕಂಡ ಸನ್ಯಾಸಿಗಳಿಗೆ ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಅದರ ಒಂದು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಯಾವುದೋ ಒಂದು ಜನ್ಮದಲ್ಲಿ ಅವರು ಮಾಡಿರೋಂತಹ ಪಾಪ ಈ ಜನ್ಮದಲ್ಲಿ ಅವರಿಗೆ ಮಕ್ಕಳುಗಳು ಇಲ್ಲದೇ ಇದ್ದಾಗೆ ಮಾಡಿರುತ್ತೆ ಬಂಧುಗಳೇ. ತಮ್ಮ ಜನ್ಮದಲ್ಲಿ ತಮ್ಮ ತಂದೆ ತಾಯಿಗಳನ್ನು ಕಡೆಗಣಿಸಿರ್ತಾರೆ ಆಧ್ಯಾತ್ಮಿಕವಾಗಿ. ಅದೇ ಆತ್ಮದ ಒಂದು ಅವಲೋಕನ ಮಾಡಿದಾಗ ಬರುವಂಥ ವಿಶ್ಲೇಷಣೆಗಳು ಈ ಥರ ತೋರಿಸ್ತಾ ಹೋಗ್ತಾ ಇರುತ್ತೆ. ಇರುವ ಮಕ್ಕಳನ್ನು ಪ್ರೀತಿಸ್ತೇನೆ, ವ್ಯವಹಾರಕ್ಕೆ ತಳ್ಳಿ ಅವರ ದುಡಿಮೆಯಲ್ಲಿ ತಾವು ಬದುಕಿ ಜೀವನ ನಡೆಸಿದಾಗ ಮುಂದೊಂದು ದಿನ ಅವರಲ್ಲೂ ಕೂಡ ಜೀವನ ಬರಡಾಗಿ ಮಕ್ಕಳು ಮರಿ ಇಲ್ಲದೆ ಕೊರಗೋ ಪರಿಸ್ಥಿತಿ ಬರುತ್ತೆ ಬಂಧುಗಳೇ. ಇವತ್ತು ಯಾರು ವೃದ್ಧಾಶ್ರಮದಲ್ಲಿ ಒದ್ದಾಡ್ತಾ ಇದ್ದಾರೋ ಅಷ್ಟು ಜನ ಅವರ ಮಕ್ಕಳುಗಳನ್ನು ಬೈಬೋದು, ಆದರೆ ಅವರು ಆ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಅವರ ಮನಸ್ಥಿತಿಯೇ. ಅವರು ಚಿಕ್ಕ ವಯಸ್ಸಾಗಿದ್ದಾಗ ಅವರು ಮನೆಯಲ್ಲಿ ಯಾವ ರೀತಿಯ ರಿಲೇಷನ್ಗಳನ್ನು ಮಕ್ಕಳ ಜೊತೆ ಇಟ್ಕೊಂಡಿದ್ರು, ಬಾಂಧವ್ಯಗಳನ್ನು ಬೆಳೆಸ್ಕೊಂಡಿದ್ರು, ಅದರ ಒಂದು ಹೆಚ್ಚುಗಾರಿಕೆಯೇ ಇವತ್ತಿನ ಒಂದು ದರ್ಪಣ ದರ್ಶನವಾಗ್ತಾ ಇದೆ ಬಂಧುಗಳೇ. ಚಿಕ್ಕ ವಯಸ್ಸಿದ್ದಾಗ ಪ್ರೀತಿ ವಿಶ್ವಾಸವನ್ನು ತೋರಿಸಲ್ಲ, ಮನೆಯಲ್ಲಿ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು. ಒಂದು ಉದಾಹರಣೆ ತೊಗೊಳ್ಳಿ, ಮನೆಗೆ ಯಾರೋ ಊಟಕ್ಕೆ ಬಂದಿರ್ತಾರೆ, ಅಪ್ಪ ಅಮ್ಮ ಏನು ಮಾಡ್ತಾರೆ, ಬಂದವ್ರನ್ನ ಮನೇಲಿ ಮಾತಾಡ್ಕೋತಾ ಇರ್ತಾರೆ. ಸಂಜೆ ಇರ್ತಾರೋ ಅಥವಾ ನಾಳೆ ಬೆಳಗ್ಗೆ ಹೋಗ್ಬಿಡ್ತಾರೋ, ಬಂದವ್ರನ್ನ ಮೊದಲೇ ಕೇಳಿಬಿಡ್ತಾರೆ, ನಾಳೆ ಏನು ಕಾರ್ಯಕ್ರಮ ನಿಮ್ಮದು ಅಂತ. ಅದೇ ಹಿಂದೆ ಏನು ಮಾಡ್ತಾಯಿದ್ರು, ಯಾವುದೇ ವ್ಯಕ್ತಿ ಮನೆಗೆ ಯಾವುದಾದ್ರು ಒಂದು ಕೆಲಸಕ್ಕೆ ಬಂತು ಅಂದರೆ ಒಂದು 3-4 ದಿವಸ ಇದ್ದೋಗಿ ನಮ್ಮ ಆತಿಥ್ಯ ಸ್ವೀಕರಿಸಿ ಬಲವಂತ ಮಾಡಿ ಉಳಿಸಿ ಆತಿಥ್ಯ ಮಾಡಿ ಕಳಿಸ್ತಾಯಿದ್ರು ಬಂಧುಗಳೇ. ಇವತ್ತು ಏನಾಗ್ತಾ ಇದೆ, ಒಂದು 4 ಜನ ಹೆಚ್ಚಿಗೆ ದಿವಸ ಉಳ್ಕೊಂಬಿಟ್ರೆ ನಾಳೆ ನಮಗೆ ಎಲ್ಲಿ ಹಾಸಿಗೆ ತೊಂದರೆ ಆಗಿಬಿಡುತ್ತೋ, ಇಲ್ಲ ಹಾಲು ಹೆಚ್ಚಿಗೆ ತರಬೇಕೋ, ಅಡುಗೆ ಜಾಸ್ತಿ ತರಬೇಕೋ, ಅಥವಾ ನಾವೆಲ್ಲೋ ಪಾರ್ಟಿಗೆ ಹೋಗಬೇಕು, ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ ಅನ್ನುವ ಸಂಕುಚಿತ ಮನೋಧರ್ಮದಿಂದ ನಾವು ರಿಲೇಷನ್ಗಳನ್ನು ನಾವು ದೂರ ಮಾಡ್ತಾಯಿದ್ದೀವಿ ಬಂಧುಗಳೇ. ಅದೇನಾಗುತ್ತೆ, ಅದರ ಪರಿಣಾಮ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿರುತ್ತೆ. ಯಾವಾಗ ಮಕ್ಕಳ ಮನಸ್ಸಿನಲ್ಲಿ ಅವರ 0 ಇಂದ 15 ವರ್ಷದೊಳಗೆ ಮನೆಯಲ್ಲಿ ನಡೆಯುವ ಪ್ರಕ್ರಿಯೆಗಳನ್ನು ಗಮನಿಸಿರ್ತಾರೋ, ದೊಡ್ಡವರಾದ ಮೇಲೆ ಕೂಡ ಅದೇ ಯಥಾವತ್ತಾಗಿ ದರ್ಪಣ ದರ್ಶನವಾಗ್ತಿರುತ್ತೆ. ಕನ್ನಡಿಯಲ್ಲಿ ಪ್ರತಿಬಿಂಬದ ಥರ ತಾವು ಬೆಳೆದ ಬಂದ ಮಾರ್ಗವನ್ನೇ ಅವರು ದೊಡ್ಡವರಾದ ಮೇಲೆ ಮಾಡ್ತಾಯಿದ್ದಾರೆ. ತಂದೆ ತಾಯಿಗಳ ಬಗ್ಗೆ ಅವ್ರ ಗಮನ ಇರೋದಿಲ್ಲ. ತಂದೆ ವಯಸ್ಸಾಯಿತು, ಇಲ್ಲಿದ್ದರು ಒಂದೇ ಅಲ್ಲಿದ್ದರು ಒಂದೇ, ಅವ್ರಿಗೆ ಬೇಕಾ ಒಂದಿಷ್ಟು ದುಡ್ಡು ಕಳಿಸ್ಬಿಟ್ಟು ಅವ್ರು ಎಲ್ಲೋ ಇದ್ದಿರ್ತಾರೆ. ಆದರೆ ಮನುಷ್ಯನಿಗೆ ಇದು ನಿಜವಾದ ಒಂದು ಸತ್ಯ ದರ್ಶನವನ್ನು ನಿಮಗೆ ಮಾಡ್ತೀನಿ. ಒಂದು 90-95 ವರ್ಷದ ಒಂದು ವ್ಯಕ್ತಿ ಇತ್ತೀಚಿನ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ವು. ನಾವು ರೋಟ್ರಿಯಿಂದ ಹಣ್ಣು ಹಂಪಲುಗಳನ್ನು ಕೊಡುವ ದಿನದಿಂದ ಅವ್ರಿಗೆ ಕೊಡೋಕ್ಕೆ ಹೋಗ್ತಿರುವಾಗ ಒಂದು ಮುದುಕಪ್ಪನ ಸುಮ್ಮನೆ ನಾನು ಕ್ಯಾಶುಯಲ್ ಆಗಿ ಕೇಳಿದೆ, ತಾತ ಚೆನ್ನಾಗಿದೆಯಾ, ನೋಡಿ ನಾವು ರೋಟ್ರಿಯಿಂದ ನಿಮಗೆ ಬನ್ನು ಬ್ರೆಡ್ಡು ಕೇಕ್ ಎಲ್ಲ ತಂದು ಕೊಡ್ತಾ ಇದ್ದೀವಿ ಅಂದಾಗ ಆ ಮುದುಕನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾಯಿತ್ತು ಬಂಧುಗಳೇ. ಕಾರಣ ಇಷ್ಟೇ, ಆ ಮನುಷ್ಯ ಇದ್ದಾಗ
ಕೋಟಿ ಕೋಟಿ ಸಂಪಾದನೆ ಮಾಡಿ ಮನೆ ಮಠಗಳನ್ನು ಮಾಡಿರ್ತಾನೆ. 5 ಜನ ಗಂಡು ಮಕ್ಕಳಿರ್ತಾರೆ. ಆದರೆ ಸಾವಿನ ಸಮಯದಲ್ಲಿ ಯಾರು ಕೂಡ ಹತ್ತಿರ ಬಂದಿರಲ್ಲ. ಅವರೇನು ನಿರ್ಗತಿಕರಲ್ಲ, ಕೋಟ್ಯಾಧೀಶರು. ಆದರೆ ಮಕ್ಕಳೆಲ್ಲರೂ ಕೂಡ ಎಲ್ಲ ಫಾರಿನ್ ಕಂಟ್ರಿಗಳಲ್ಲಿದ್ದಾರೆ. ಅಲ್ಲಿಂದನೇ ಮೆಸೇಜ್ ಕಳಿಸ್ಬಿಡ್ತಾರೆ, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರನ್ನ ಅಲ್ಲೇ ದಫನ್ ಮಾಡಿಬಿಡಿ, ಅದನ್ನು ಖರ್ಚುಗಳನ್ನು ಎಲ್ಲ ಕೊಡ್ತೀವಿ ಅಂತಂದ್ಬಿಟ್ಟು 5 ಜನ ಮಕ್ಕಳುಗಳು ಕಳಿಸ್ಕೊಟ್ಟಿರ್ತಾರೆ. ಆ ನಿರ್ದಯಿ ಹೃದಯಗಳಾದ ಡಾಕ್ಟ್ರು ಆ ಮೆಸೇಜನ್ನು ಕೂಡ ಆ ತಾತಪ್ಪನಿಗೆ ಕೊಟ್ಟಿರ್ತಾರೆ. ನಿಮ್ಮ ದಫನ್ ಖರ್ಚು ಕೂಡ ಕಳಿಸ್ಕೊಟ್ಬಿಟ್ಟಿದ್ದಾರೆ, ನೀವು ಯಾವತ್ತು ಸಾಯ್ತೀರ ಹೇಳಿ ಆವತ್ತು ಆ ಖರ್ಚಲ್ಲಿ ನಿಮ್ಮನ್ನು ದಫನ್ ಮಾಡ್ತೀವಿ. ಎಷ್ಟು ನೋವಾಗುತ್ತೆ ಅಲ್ವಾ ಬಂಧುಗಳೇ. ಇದನ್ನೇ ನಾನು ಹೇಳ್ತಾ ಇದ್ದು ರಿಲೇಷನ್ಶಿಪ್ ಅಂತ. ನಿಮಗೆ ಜೀವನದಲ್ಲಿ ಆ ಒಂದು ಸಂದರ್ಭ ಬಂದಾಗ ನಿಮಗೆ ಅದರ ನೋವು ಅರ್ಥ ಆಗುತ್ತೆ ಬಂಧುಗಳೇ. ನೀವು ಎಂತಹ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಇವತ್ತು ಮನೆಯಲ್ಲಿ ಅಂತಂದರೆ, ನಿಮ್ಮ ಮಕ್ಕಳ ಎದುರುಗಡೆ ನಿಮ್ಮ ಸಂಬಂಧಿಕರುಗಳನ್ನು ದೂರ ಮಾಡ್ತಾ ಇದ್ದೀರಾ, ಅವರುಗಳನ್ನು ಕಾಮೆಂಟ್ ಮಾಡ್ತಾ ಇದ್ದೀರಾ. ಇನ್ನೊಬ್ಬರು ನಿಮ್ಮ ಸಂಬಂಧಿಕರಲ್ಲಿ ನಿರ್ಗತಿಕರಾದಾಗ ಅಥವಾ ದುಡ್ಡಿನಲ್ಲಿ ಅಥವಾ ಫೈನಾನ್ಷಿಯಲಿ ತೊಂದರೆ ಇದ್ದಾಗ ಮಕ್ಕಳ ಮುಂದೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಮುಂದೆ ಸಹಾಯ ಮಾಡ್ತಾ ಇಲ್ಲ ನೀವು. ಅದು ನಾಳೆ ಏನೂ ಹಾಳಾಗೋದಿಲ್ಲ. ಹಾಗೆ ಬೀಜ ಗೊಬ್ಬರ ಸಿಕ್ಕಿ ಮೊಳೆತು ದೊಡ್ಡದಾಗಿ ಹೆಮ್ಮರವಾಗುತ್ತಲ್ಲ, ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಆಗುತ್ತೆ ಬಂಧುಗಳೇ. ಇದು ಶಾಪವಲ್ಲ, ನೀವೇ ಹಾಕಿರುವಂತಹ ನೆಗೆಟಿವ್ ಬೀಜ. ಆ ಒಂದು ಕಳೆ ಏನಾಗುತ್ತೆ, ಒಂದು ಸನ್ನಿವೇಶ ಸಿಕ್ಕಿದ ಮೇಲೆ ನಿಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ನಿಮ್ಮ ಮೇಲೆ ಪ್ರಯೋಗವಾಗುತ್ತೆ. ನಿಮಗೆ ವಯಸ್ಸಾದ ಮೇಲೆ ಶುಗರು BP ಕಾಯಿಲೆಗಳು ಬಂದಾಗ, ನಿಮಗೆ ಕಣ್ಣು ಮಂಜಾದಾಗ ನಿಮಗೆ ಖಂಡಿತ ನಿಮ್ಮ ಮಕ್ಕಳು ನಿಮ್ಮ ಸಹಾಯಕ್ಕೆ ಬರಲ್ಲ. ಕಾರಣ ನೀವು ಹಾಕಿದ ಬೀಜದ ಪ್ರತಿಫಲವೇ ನಿಮ್ಮ ಮಕ್ಕಳು ಬಂಧುಗಳೇ. ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆರೋಗ್ಯ ಕಾರ್ಯಕ್ರಮದಲ್ಲಿ ನೀವು ಮೊದಲು ಕಲಿಯಬೇಕಾಗಿದ್ದು ರಿಲೇಷನ್ಶಿಪ್ ಪ್ರಾಬ್ಲಮ್.